ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ದೊಡ್ಡಗಟ್ಟಿಗ್ನಬ್ಬೆ ಗ್ರಾಮ ಪಂಚಾಯಿತಿ ವತಿಯಿಂದ ಮಹಿಳಾ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕ್ರೀಡಾಕೂಟವನ್ನ ಶಾಸಕ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್ ರವರು ಉದ್ಘಾಟನೆಯನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸುಬ್ರಹ್ಮಣಿ, ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಡಾಕ್ಟರ್ ಮಂಜುನಾಥ್, ಬಿಎಂಆರ್ಡಿಎ ಮಾಜಿ ಅಧ್ಯಕ್ಷ ನಾರಾಯಣಗೌಡ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಚೌಡರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕಣ್ಣೂರಳ್ಳಿ ಮುನಿಯಪ್ಪ, ಕೆಪಿಸಿಸಿ ಪರಿಶಿಷ್ಟ ವಿಭಾಗದ ರಾಜ್ಯ ಸಂಚಾಲಕ ಜಿನ್ನಾಗರ ಜಗನ್ನಾಥ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಗೆ ಸಾಕ್ಷಿಯಾದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಿಳಾ ಕ್ರೀಡಾಕೂಟವನ್ನ ಆಯೋಜನೆ ಮಾಡುವುದರ ಮೂಲಕ ಮಹಿಳೆಯರನ್ನ ಸಂಘಟಿಸುವ ಕೆಲಸವನ್ನ ಶಾಸಕ ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಂತೆ ಮಾಡಲಾಗ್ತಿದೆ. ಅದರಂತೆ ಅವರ ಪತ್ನಿ ಪ್ರತಿಭಾ ಶರತ್ ರವರು ಪ್ರತಿ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿ ಈ ಒಂದು ಕ್ರೀಡಾಕೂಟಕ್ಕೆ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಮಹಿಳಾ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನ ತುಂಬುವ ಕೆಲಸವನ್ನು ಸಹ ಮಾಡಲಾಗ್ತಿದೆ. ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕಣ್ಣೂರಳ್ಳಿ ಮುನಿಯಪ್ಪನವರು ಮಾತನಾಡಿದ್ರು. ಇತಿಹಾಸದಲ್ಲಿಯೇ ಪ್ರಥಮವಾಗಿ ಮಹಿಳೆಯರನ್ನ ಸಂಘಟಿಸುವ ದೃಷ್ಟಿಯಿಂದ ಶಾಸಕ ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ಈ ಒಂದು ಕ್ರೀಡಾಕೂಟಗಳನ್ನ ಮಾಡ್ತಿರುವುದು ಸಾಕಷ್ಟು ಪ್ರಶಂಸನೀಯ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸರ್, ಇವತ್ತು ಏನು ನಮ್ಮ ದೊಡ್ಡಗಟ್ಟಿಗ್ನಬ್ಬೆ ಪಂಚಾಯತಿ 9 ಹಳ್ಳಿನೂ ಸೇರಿ ಇವತ್ತು 10 ಹಳ್ಳಿ ಸೇರಿ ಕಣ್ಣೂರಳ್ಳಿ, ಚೀಮನಹಳ್ಳಿ, ದಿನ್ನಾರ, ಪೆತ್ತನಹಳ್ಳಿ, ಬುಟ್ಟಹಳ್ಳಿ, ಚಿಕ್ಕಡ್ನೆಬ್ಬೆ, ಪೂಜನಗರ, ದೊಡ್ಡಗಟ್ಟಿಗ್ನಬ್ಬೆ ಎಲ್ಲ ಸೇರಿ ಭಕ್ತರಹಳ್ಳಿ ಇವತ್ತು ಏನು ನಮ್ಮ ಶರತ್ ಬಚ್ಚೇಗೌಡರು ಹಾಗೂ ಶರತ್ ಬಚ್ಚೇಗೌಡರು ವಿಶೇಷದ ಪ್ರತಿಭಾಕ್ನವರು ಈ ಕಾರ್ಯಕ್ರಮ ಇವತ್ತುವರೆಗೂ ನಮ್ಮ ಹುಟ್ಟಿದ ಎಂದು ಇತಿಹಾಸದಲ್ಲಿ ನಾವು ಲೇಡೀಸ್ ಅಂತ ಈ ತರ ಕಾರ್ಯಕ್ರಮ ಮಾಡಿದ್ರು ಒಬ್ರು ಇಲ್ಲ. ಇವತ್ತು ನಮ್ಮ ಅಕ್ಕವರು ಏನು ಇದನ್ನ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿ ಅಡಿಗೆ ಮಾಡೋ ವಿಚಾರದಿಂದ ಅವ್ರ ಒಳಗಡೆನೆ ಇರ್ತಾರೆ, ಆಚೆ ಪ್ರಪಂಚ ನೋಡ್ಲಿ, ಒಂದು ಸ್ಪರ್ಧೆ ಇಟ್ಕೊಂಡು ಹೆಣ್ಣು ಮಕ್ಕಳಿಗೆ ಏನ್ ಗೌರವ ಸಿಗ್ಬೇಕು, ಅವ್ರಿಗೆ ಏನು ಒಂದು ಸ್ಥಾನಮಾನ ಸಿಗ್ಬೇಕು, ಅದನ್ನ ದಾರಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ಏನು ಇಡೀ ನಮ್ಮ ತಾಲೂಕಲ್ಲಿ ಎಲ್ಲಾ ಪಂಚಾಯತಿಗಳಲ್ಲಿ ಒಂದೊಂದು ಪ್ರೋಗ್ರಾಮ್ ಇಟ್ಕೊಂಡು ಹೆಣ್ಣು ಮಕ್ಕಳನ್ನೆಲ್ಲ ಕಾರ್ಯಕ್ರಮಕ್ಕೆ ಸೇರಿಸಿ ಇವತ್ತು ಇಂಥ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅವ್ರಿಗೆ ಏನ್ ಆಸೆ ಅಂದ್ರೆ ಎಲ್ಲ ಹೆಣ್ಣು ಮಕ್ಳು ಹೊರಗಡೆ ಬರ್ಬೇಕು, ಅವ್ರದ್ದೇ ಒಂದು ಪ್ರಪಂಚ ಗೊತ್ತಾಗಬೇಕು. ಯಾವಾಗಲೂ ಮನೆಗೆ ಅಡಿಗೆ ಮಾಡ್ಕೊಂಡಿದ್ದು ಗಂಡ ಮಕ್ಕಳು ಅಂತ ಮನೆಯಲ್ಲೇ ಇದ್ರೆ ಅವ್ರ ಪ್ರಪಂಚ ಗೊತ್ತಾಗೋದು ಯಾವಾಗ, ಅವ್ರಿಗೂ ತಿಳುವಳಿಕೆ ಬರ್ಲಿ, ಅವರು ಜನಗಳ ಜೊತೆ ಬೆರೀಲಿ, ಪ್ರಪಂಚ ಏನ್ ನಡೀತದೆ, ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ತಿಳ್ಕೊಳಕ್ಕೆ ದೇವ್ರ ಶಕ್ತಿ ಕೊಡ್ಲಿ, ಅದನ್ನ ಯಾಕೆ ನಾವು ಹೆಣ್ಣು ಮಕ್ಕಳನ್ನ ಒಳಗೆ ಹಾಕ್ತೀವಿ ಅಂತ ಅವ್ರ ಮನೋಭಾವನೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಲೇಡೀಸ್ನ ಕಾರ್ಯಕ್ರಮಕ್ಕೆ ಹಿಂಗ್ ಮಾಡ್ಬೇಕು, ಅವ್ರಿಗೆಲ್ಲ ಒಂದು ಹೇಳ್ತಾ ಇರ್ತಾರೆ, ಸ್ಪಂದಿಸ್ತಾ ಇರ್ತಾರೆ. ಏನಂತ, ಹೆಣ್ಣು ಮಕ್ಳು ಹಿಂಗಿರ್ಬೇಕು, ಈ ತರ ಜೀವನ ಮಾಡ್ಬೇಕು, ನಾವ್ ಹಿಂಗೆ ಬದುಕ್ಬೇಕು, ನಾವ್ ಹಂಗೆ ಮಾಡ್ಬೇಕು ಅಂತ. ಅವ್ರವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಆ ಭಾವನೆನೇ ಇಲ್ಲ. ನಮ್ ಜೀವನದಲ್ಲಿ ನಾವೇನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಅವ್ರ ಗುರಿ. ಇವತ್ತು ಇತಿಹಾಸನ ಸೃಷ್ಟಿ ಮಾಡ್ಯಾರ ಅಂದ್ರೆ ಮೇಡಮ್ನವರು ಇನ್ನು ಮುಂದೆ ಎಲ್ಲೋ ಒಂದು ಹಂತಕ್ಕೆ ಬೆಳಿತಾರೆ ಅನ್ನೋದು ನಮ್ಮೆಲ್ಲ ಅಭಿಪ್ರಾಯ. ಅವ್ರಿಗೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಯಶಸ್ವಿ ಮಾಡ್ಕೊಟ್ಟವ್ರಿಗೆ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪರ್ಧೆ ಮಾಡೋದಕ್ಕೆ ಎಲ್ಲಾ ಸ್ಪರ್ಧೆ ಮಾಡ್ತಾರೆ. ಎಲ್ಲಾ ಸ್ಪರ್ಧೆ ಮಾಡಿದಾಗ ಸೋಲು ಗೆಲುವು ಇದ್ದೇ ಇರ್ತದೆ. ಸೋಲುನು ಒಪ್ಕೊಬೇಕು, ಗೆಲುವು ಒಪ್ಕೊಬೇಕು. ಮತ್ತೆ ಅದನ್ನ ನಾವು ಸೋತ್ರೆ ಅಂತ ಹಿಂದೆ ಹೋಗೋದಲ್ಲ, ಮತ್ತೆ ಗೆಲ್ತೀರಿ ಅನ್ನೋದು ಅವ್ರಿಗೆ ಛಲ ಬರ್ಬೇಕು. ಆ ಛಲ ಬಂದ ಒಂದಿನ ಗುರಿ ಮುಟ್ಟೇ ಮುಟ್ತಾರೆ. ಅದಕ್ಕೆ ನಮ್ಮ ಅಕ್ಕವರೇ, ಪ್ರತಿಭಾ ಅಕ್ಕವರೇ ಅದಕ್ಕ ಸೃಷ್ಟಿ. ಏನಂತಂದ್ರೆ ಯಾವತ್ತೋ ಒಂದು ದಿನ ನಾವು ಒಂದು ಮಟ್ಟಕ್ಕೆ ಬೆಳೀತೀರಿ ಅಂತ ಅವ್ರು ಸಾಧನೆ ಮಾಡಿದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿರುವಂತದ್ದು. ಅದಕ್ಕೆ ಆ ಹೆಣ್ಣು ಮಕ್ಕಳಿಗೆಲ್ಲನು ಸ್ಫೂರ್ತಿಯಾಗಿ ನಾನು ನಿಲ್ಬೇಕು ಅಂತ ಲೇಡೀಸ್ಗ ಅಕ್ಕನವ್ರಿಗೆ, ತಾಯಿಯಂದರಿಗೆ, ಇನ್ನೊಂದರಿಗೆ ಇವತ್ತು ಅದನ್ನ ದಾರಿ ತೋರಿಸ್ತವ್ರೆ. ಅದಕ್ಕೂ ನಾನು ಒಂದು ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನು ಇವತ್ತು ನಮ್ಮ ಪಂಚಾಯತಿಯಲ್ಲಿ ಮುಖಂಡರುಗಳು ಕೃಷ್ಣಮೂರ್ತಿ ಆಗ್ಬೋದು, ನಾಣೆ ಆಗ್ಬೋದು, ಸುನಿ ಆಗ್ಬೋದು, ಈ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಪಿಡಿಒ ಅವರು ಸುಬ್ರಹ್ಮಣ್ಯ ಅವರಾಗ್ಬೋದು, ನಮ್ಮ ಸೆಕ್ರೆಟರಿ ಆಗ್ಬೋದು, ಸತತವಾಗಿ ಅವ್ರ ಜೊತೆ ಚರ್ಚೆ ಮಾಡಿ, ನಾನೇ ಅಂತೂ ಒಂದು 3 ದಿನದಿಂದ ಕಂಟಿನ್ಯೂ ಆಗಿ ಪಂಚಾಯತಿ ಪಕ್ಕೆ ಹೋಗಿಲ್ಲ. ಮೇಡಮ್ ಅವರು ಬರೋದಕ್ಕೆ ಯಾವ ತರ ಮಾಡ್ಬೇಕು ಏನು ಅನ್ನೋದು ಸತತವಾಗಿ ಪಿಡಿಒ ಅವ್ರನ್ನ ಜೊತೆಯಲ್ಲೇ ಕುತ್ಕೊಂಡು ಪಂಚಾಯತಿಯಲ್ಲಿ ಕುತ್ಕೊಂಡು ಕಾರ್ಯಕ್ರಮ ಹೆಂಗ್ ಮಾಡ್ಬೇಕು ಅಂತ ಮಾಡಿದ್ರು. ಅವರು ನಮ್ಮ ಲೀಡರ್ಗಳಿಗೆ ಅವ್ರಿಗೂ ಒಂದು ಮಾತು ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ 1000 ಜನ ಹೆಚ್ಚು ಕಮ್ಮಿ 1000 ಜನ ಲೇಡೀಸ್ ಬಂದವ್ರೆ.
ಅವ್ರಿಗೂ ಅದು ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ನಾಣ್ಯವರು ಈ ತರ ಇಷ್ಟು ಜನಕ್ಕೆ ಇದೇ ತರ ಊಟ ಮಾಡ್ಬೇಕು, ಹಿಂಗೆ ಇರ್ಬೇಕು ಅಂತ ಅವರು ಮಾರ್ಗದರ್ಶನ ಕೊಟ್ರು. ಆ ಮಾರ್ಗದರ್ಶನ ತಕ್ಕಂಗೆ ನಾವು ಅದನ್ನ ಮಾಡ್ಕೊಂಡು ನಡ್ಸ್ಕೊಂಡ್ ಬಂದಿದ್ದೀವಿ.